ಆಗಿದೆ ಲೈಕ್ ಈಗ SIT ಕೊಟ್ಟಿದ್ದಾರೆ. ಈಗ ನಾವು ಸುಮ್ಮನೆ ಆ ಥರದಲ್ಲಿ ಮಾತಾಡಿದ್ರೆ ಏನು ಅರ್ಥ ಇಲ್ಲ. ವಿ ಹ್ಯಾವ್ ಟು ವೇಟ್ ಫಾರ್ ಲೆಟ್ ಇನ್ವೆಸ್ಟಿಗೇಷನ್ ಬಿಗಿನ್ ಆಗುತ್ತೆ. ಸೊ ಇನ್ವೆಸ್ಟಿಗೇಷನ್ ವರದಿ ಬಂದಮೇಲೆ ಸರ್ಕಾರ ಸಮರ್ಪಕವಾಗಿ ಯಾವ ರೀತಿ ಅದನ್ನ ಮುಂದೆ ವಹಿಸಬೇಕು, ಏನು ಬರುತ್ತೆ ಅದ್ರ ಮೇಲೆ ಸೊ ಸಂಬಂಧಪಟ್ಟ ಸಚಿವರು ಅದಕ್ಕೆ ಮುಖ್ಯಮಂತ್ರಿಯವರು ಕೂಡ ಉತ್ತರ ಕೊಡ್ತಾರೆ. ಅದಕ್ಕೆ ಈ ವಿಷಯದಲ್ಲಿ ಬಿಜೆಪಿಯವ್ರು ನಾವು ಏನು ಮಾತಾಡಂದ್ರಿ, ಅವ್ರು ಏನು ಮಾಡಿದ್ರು ಬರೀ ಇದನ್ನೇ ಮಾತನಾಡ್ತಾರೆ. ಏನು ಮಾಡೋದು ಸರ್, 2023 ಧಾರವಾಡ ಜಿಲ್ಲೆ 707 ಮನೆಗಳು ಬಿದ್ದಿದ್ದಾವೆ. ಇಲ್ಲಿವರೆಗೂ ಪರಿಹಾರ ಬಂದಿಲ್ಲ. ಸಾಂಕೇತಿಕವಾಗಿ 1 ಲಕ್ಷ ಪರಿಹಾರ ಕೊಟ್ಟು ಸರ್, ಮಧ್ಯಂತರ ಪರಿಹಾರ ಅಂತ. ಇಲ್ಲಿವರೆಗೂ ಪರಿಹಾರ ಬಂದಿಲ್ಲ ಸರ್. ಇಲ್ಲ, ಇದ್ರ ಬಗ್ಗೆ ನೀವು ಹೇಳಿದ್ದು ಗಮನಕ್ಕೆ ಬಂದಿದೆ, ಕೂಡ ಚರ್ಚೆ ಮಾಡಿದೀವಿ. ಸೊ ಮೋಸ್ಟ್ ಪ್ರಾಬಬ್ಲಿ ನನ್ನ 2-3 ಮಂತ್ಸ್ ಬಿಡುಗಡೆ ಆಗುತ್ತೆ. ಅದರಲ್ಲಿ ಕೆಲವು ಟೆಕ್ನಿಕಲ್ ಇಶ್ಯೂಸ್ಗಳಿದಾವೆ. ABC ಕ್ಯಾಟಗರಿ ಆಗಿತ್ತು. ಸೊ ಹಂಗಾಗಿ ಸ್ವಲ್ಪ ಲೋಪದೋಷ ಇದೆ ಅದರಲ್ಲಿ. SIT ಕೊಟ್ಟಾಗಿದೆ ಲೈಕ್ ಈಗ SIT ಕೊಟ್ಟಿದ್ದಾರೆ. ಈಗ ನಾವು ಸುಮ್ಮನೆ ಆ ಥರದಲ್ಲಿ ಮಾತಾಡಿದ್ರೆ ಏನು ಅರ್ಥ ಇಲ್ಲ. ವಿ ಹ್ಯಾವ್ ಟು ವೇಟ್ ಫಾರ್ ಲೆಟ್ ಇನ್ವೆಸ್ಟಿಗೇಷನ್ ಬಿಗಿನ್ ಆಗುತ್ತೆ. ಸೊ ಇನ್ವೆಸ್ಟಿಗೇಷನ್ ವರದಿ ಬಂದ ಬಿಡಿ ಸರ್, ಹೋಗ್ಲಿ. ಈಗ ಏನಿದೆ, ಈಗ ಮೋದಿ ಸಾಹೇಬ್ರದ್ದು ಒಂದು ಟರ್ಮ್ ಇದೆ, ಅರ್ಥ ಆಯ್ತಲ್ವಾ? ಅದು ಮುಗಿಯೋವರೆಗೆ ದೇಶದಲ್ಲಿ ಯಾರೇನು ಮಾತಾಡಂಗಿಲ್ಲ. ಆ ಟರ್ಮ್ ಮುಗಿಲದು. ಈಗೇನಾಗೈತೆ ಅಂತ ನಾವೇನು ಹೇಳಿದ್ರೆ ಅವ್ರ ವಿರುದ್ಧನೇ ಇದೆ ಅಂತ ಹೇಳ್ತೀರಿ. ಇವತ್ತಿಲ್ಲದ್ರೆ ಮುಂದೆ ಬರ್ತಕ್ಕಂಥ ದಿನಗಳಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಎಲ್ಲ ಆಡಳಿತಗಳ ಮಾಪನ ಆಗೇ ಆಗುತ್ತೆ ಮುಂದೆ. ಅದ್ರ ಬಗ್ಗೆ ಈಗ ಸದ್ಯಕ್ಕೆ ಚರ್ಚೆ ಬೇಡ. ಇಡಿ ಬಗ್ಗೆ ಸಮರ್ಪಕವಾಗಿ ಸುಪ್ರೀಂ ಕೋರ್ಟ್ ಭಾಳ ಸರಿಯಲ್ಲ. ಇದು ಗವರ್ನರ್ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ, ಗವರ್ನರ್ ಏನು ಮಾಡ್ತಾ ಇದ್ದಾರೆ, ಯಾವ ರಾಜ್ಯಗಳಲ್ಲಿ ಏನು ಮಾಡ್ತಾ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇಡಿ ಯಾವ ರೀತಿ ನಡೆಸ್ತದೆ ಅಂತ ಸುಪ್ರೀಂ ಕೋರ್ಟ್ ಪದೇ ಹೇಳ್ತಾ ಇದೆ. ಸೊ ಅದ್ರ ಬಗ್ಗೆ ಈಗೇನು ಚರ್ಚೆ ಮಾಡೋದು ಹೇಳ್ರಿ. ಮೂಡಾ ಕೇಸ್ ಅಂದ್ಬಿಟ್ಟಂಗೆ ಸುಪ್ರೀಂ ಕೋರ್ಟ್ನಿಂದ ರಿಲ್ಯಾಕ್ಸ್ ಕೊಟ್ಟಿದೆ ಸರ್ CM. ಅದೇ ಹೇಳಿದ್ನಲ್ಲ ಈಗ ಅಲ್ಲಿವರೆಗೆ ಅದೇ ಹೇಳ್ತಿರೋದು. ಇದರಲ್ಲಿ ನೀವು ರಾಜಕೀಯಕ್ಕಾಗಿ ಇಡಿ ಬೆಳೆಸ್ತಾ ಇದ್ದೀರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇದು ಈ ವಿಷಯದಲ್ಲ, ಎಲ್ಲ ವಿಷಯದಲ್ಲಿ ಹೇಳಿದೆ. ನಮಗಿಲ್ಲಿ ಗುರ್ತಾಗಲ್ಲ, ಇದರಲ್ಲಿ ಜಾಸ್ತಿ ತೋರಿಸಲ್ಲ. ಯಾವುದೇ ಕೇಂದ್ರ ಸರ್ಕಾರ ವಿರುದ್ಧವಾಗಿರ್ತಕ್ಕಂಥದ್ದನ್ನು ಜಾಸ್ತಿ ಬೆಳಕಿಗೆ ಬರೋದಿಲ್ಲ ಈ ದೇಶದಲ್ಲಿ. ಯಾವುದೇ ನೆಗೆಟಿವ್ ಇದ್ರೆ ದೇಶದಲ್ಲಿ ಬೆಳಕಿಗೆ ಬರೋದಿಲ್ಲ. ಅದಕ್ಕಾಗಿ 11 ವರ್ಷ ಏನಾಯ್ತು ಅಂದ್ರೆ ಈ ದೇಶದಲ್ಲಿ ಎಲ್ಲರೂ ಸುಖವಾಗಿದ್ದಾರೆ, ಎಲ್ಲರ ಮನೆ ಬಂಗಾರ ತಟ್ಟಿ ಐತೆ, ಎಲ್ಲ ಹುಡುಗರಿಗೆ ಕೆಲಸ ಸಿಕ್ಬಿಟ್ಟೈತೆ, ರೈತರು ಆರಾಮಿದ್ದಾರೆ. ಈ ದೇಶದಲ್ಲಿ ಯಾರಿಗೂ ಕಷ್ಟ ಸುಖನೇ ಇಲ್ಲ. ಏನು ಬಿಜೆಪಿ ಹೇಳೋದಂದ್ರೆ ಈ ದೇಶದಲ್ಲಿ ಯಾರಿಗೂ ಕಷ್ಟ ಸುಖ ಇಲ್ಲ, ಎಲ್ಲ ಯುವಕರಿಗೆ ಕೆಲಸ ಇದೆ, ರೈತರು ಅನುಕೂಲ ಆಗಿದ್ದಾರೆ. ನಾವು ಯಾವ ಚರ್ಚೆ ಆಗ್ತವೆ ನೀವೇ ನೋಡ್ರಲ್ಲ. ಚರ್ಚೆ ಆಗೋದು ಒಂದ್ ಸೈಡ್ ಚರ್ಚೆ ಅದಾವದ್ರಲ್ಲಿ. ಅದ್ರಾಗೇನು ಎಳ್ಳೆ ಮಾತೇ ಇಲ್ಲಲ್ಲ. ಬೇಕಾದ್ರೆ ಕಳೆದ 10 ವರ್ಷ ತೆಗೆದುಬಿಟ್ಟು ನ್ಯಾಷನಲ್ ಮೀಡಿಯಾದಲ್ಲೆಲ್ಲ ಇದೇ ರೀತಿ ಇರ್ತಕ್ಕಂಥ ವಾತಾವರಣ ಇದೆ. ಅದ್ರಿಗೆ ಸುಳ್ಳೇನಿದೆ? ಟ್ರಂಪ್ ಹೇಳಿಕೆ ಇನ್ನೂ ಕೂಡ ಪ್ರತಿಕ್ರಿಯೆ ಆಗ್ತದೆ ಬಿಜೆಪಿ. ನಮ್ಮನ್ನು ಕೇಳಿದ್ರೆ ಹೆಂಗಿರು, ಬಿಜೆಪಿ ಕೇಳ್ರಿ. ಪ್ರಹ್ಲಾದ್ ಜೋಶಿ ಅವ್ರು ಬರ್ತಾರ, ಅವ್ರನ್ನ ಕೇಳ್ರಿ. ಇಲ್ಲಿ ಬಂದಾಗಲ ಬಂದು ಸಿದ್ದರಾಮಯ್ಯ ಅವ್ರ ವಿರುದ್ಧ ನಮ್ಮ ವಿರುದ್ಧ ಹೇಳೋಗ್ತಾರಲ್ಲ. ಡೆವಲಪ್ಮೆಂಟ್ ವಿಷಯಗಳು ಚರ್ಚೆ ಆಗ್ತಿಲ್ಲ ಸರ್. ಅಲ್ರಿ, ಅವ್ರಿಗೆ ಬಂದು ಪ್ರೆಸ್ ಮೀಟ್ ಮಾಡಕ್ಕೆ ಹೇಳ್ರಿ ಪ್ರಧಾನಮಂತ್ರಿ ಅವ್ರಿಗೆ. ಪ್ರಧಾನಮಂತ್ರಿ ಅವ್ರು ಹೇಳಿಲ್ಲ ಈ ವರ್ಷ 11 ವರ್ಷ ಏನ್ ಮಾಡಿದಾರೆ ಅಂತ ಅವ್ರ ಬಾಯಲ್ಲಿ ಕೇಳ್ಬೇಕಲ್ಲ ನಾವು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.